ವಾಲ್ಮೀಕಿ ನಿಗಮದ 187 ಕೋಟಿ ಅವ್ಯವಹಾರ ಹಗರಣ ಏನಿದೆ, ಹಗರಣಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನು ನಿಮ್ಮೆದುರಿಗಿಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸ್ಫೋಟಕ ವಿಡಿಯೋ, ಒಂದು ಸಂಭಾಷಣೆ, ಈ ಹಗರಣಕ್ಕೆ ಪ್ರಮುಖ ಸಾಕ್ಷಿಯಾಗಿ ನಿಲ್ಲುವಂತಹ ಸಂಭಾಷಣೆಯದು. ಅಧಿಕಾರಿಗಳ ನಡುವಿನ ಆ ಸಂಭಾಷಣೆ, ಅಕೌಂಟೆಂಟ್ ಪರಶುರಾಮ್ ಮತ್ತು ನಿಗಮದ ಎಂಡಿ ಪದ್ಮನಾಭ್ ಇಬ್ಬರ ನಡುವಿನ ಮಾತುಕತೆಯದು. ಆ ಮಾತುಕತೆ ಈ ಹಗರಣದ ಹಲವು ಪ್ರಮುಖ ವಿಷಯಗಳನ್ನು ಬಹಿರಂಗಗೊಳಿಸ್ತಾ ಇದೆ. ಹಣ ವರ್ಗಾವಣೆ ಬಗ್ಗೆ ನಡೆದಿದೆ ಎನ್ನಲಾದ ಸಂಭಾಷಣೆ ಅದು. ಒತ್ತಡ ಯಾರು ಹಾಕಿದ್ರು, ಹೇಗೆ ಅಲ್ಲಿ ವರ್ಗಾವಣೆಯಾಯಿತು, ಹಲವು ವಿಷಯಗಳು ಇದರಿಂದ ಬಹಿರಂಗಗೊಳ್ತಾ ಇದೆ. ಹಣ ವರ್ಗಾವಣೆಗೆ ಹಾಗಿದ್ರೆ ಮಾಜಿ ಸಚಿವ ನಾಗೇಂದ್ರ ಒತ್ತಡ ಹಾಕಿದ್ರ? ನಾಗೇಂದ್ರ ಪರ ಹಣ ವರ್ಗಾವಣೆಗೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಲಾಯ್ತಾ? ನಾಗೇಂದ್ರ ಆಪ್ತ ನೆಕ್ಕುಂಟಿ ನಾಗರಾಜ್ರಿಂದ ಅಧಿಕಾರಿಗಳ ಮೇಲೆ ಒತ್ತಡ. ಎಂಡಿ ಪದ್ಮನಾಭ್ ಮತ್ತು ಅಕೌಂಟೆಂಟ್ ಪರಶುರಾಮ್ ಇಬ್ಬರು ಅಧಿಕಾರಿಗಳ ನಡುವಿನ ಈ ಸಂಭಾಷಣೆ ಏನಿದೆ, ಆ ಸಂಭಾಷಣೆಯ ವೇಳೆ ಯಾರ್ಯಾರ ಕೃತ್ಯ ಏನೇನು ಅನ್ನೋದು ಬಯಲಾಗ್ತಾ ಇದೆ. ಆ ಎಕ್ಸ್ಕ್ಲೂಸಿವ್ ಆದಂತಹ ಸಂಭಾಷಣೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದ್ದು, ಒಂದೊಂದು ಮಾತುಕತೆಯ ತುಣುಕು ಈ ಪ್ರಕರಣದ ಹಲವು ಆಯಾಮಗಳನ್ನು ಬಹಿರಂಗಗೊಳಿಸ್ತಾ ಇದೆ. ಹಾಗಿದ್ರೆ ಆ ಸಂಭಾಷಣೆಯಲ್ಲಿ ಏನಿದೆ? ಆಡಿಯೋ ಇಲ್ಲಿದೆ, ಕೇಳಿ. ಕ್ಯಾಶ್ ಬುಕ್ ನೋಡಬೇಕು ಅಂತ ಯಾರು ಫೋನ್ ಮಾಡಿದ್ರು? ಸರ್ ಸುನಿಲ್ ಏನಂತೆ? ಏನೋ ಗೊತ್ತಿಲ್ಲ ಸರ್. ಪಾಸ್ಶೀಟ್, ಕ್ಯಾಶ್ ಬುಕ್ ಎಲ್ಲ ಡೀಟೇಲ್ಸ್ ಇಟ್ಕೊಳ್ರಿ, ಬರ್ತೀನಿ ಅಂತಂದರು. 5 ಕೋಟಿ ಇದು ಬಂಗತಿ ಅಂತ ಹೇಳಿದ್ರು ಸರ್. 5 ಕೋಟಿ ಬಂಗತಿ ಅಂದರು ಸರ್ ಇವರು. 5 ಕೋಟಿ ಇದು ಬಂಗತಿ ಅಂದರು ಸರ್ ಇವರು. ಮೇಡಮ್ 5 ಕೋಟಿ 2 ಕೋಟಿ ರಾತ್ರಿ ಬರೋದಿತ್ತಲ್ಲ ಸರ್, ಬಂತು ಸರ್. ಅಲ್ಲ ಸರ್, ಏನು ಅರ್ಥನೇ ಆಗ್ತಾಯಿಲ್ಲ ಸರ್ ಇವ್ರದ್ದು. ಅದೇ ಬಿಲ್ಗಳು ಅದು ಇದು ಪೇಮೆಂಟ್ ಮಾಡಿರ್ತೀವಿ ಅಂತ ಇರುತ್ತೆ ಅಷ್ಟೇ. ಅದ್ರದ್ದು ಇರ್ಬೇಕು ಸರ್. ಆಗಲ್ಲ ಸರ್ ಇವ್ರದ್ದು. ನೆಕ್ಕಂಟೆ ನಾಗರಾಜ್ ಅವ್ರ ಕಡೆ ಅವ್ರದ್ದು ಮಾಡಿದಾರಲ್ಲ, ಅದೇ ಮಾಡಿದ್ದಾರೆ ಸರ್. ಅಲ್ಲ ಮುಂದೆ ಮಾಡ್ತಾರಂತ ಏನು ಗ್ಯಾರಂಟಿ ಅಂತ? ಏನು ಗ್ಯಾರಂಟಿ ಅಂದರೆ ಕಾಯೋದೇ ಗ್ಯಾರಂಟಿ ಅಷ್ಟೇ. ಏನು ಮಾಡೋಕ್ಕಾಗುತ್ತೆ? ಅವ್ರು ಯಾರದಾರ ಸರ್ ಕಾಂಟ್ಯಾಕ್ಟಲ್ಲಿ? ನಿಮ್ಮ ಕಾಂಟ್ಯಾಕ್ಟಲ್ಲಿ ಸರ್? ಅದೇ ಅವನು ನಾಗರಾಜ್ ಅವ್ರ ಬೊಮ್ಮ ಇದ್ದ. ಅವನು ಸರ್, ನಾನು ಅವತ್ತೇ ಹೇಳಿದೆ ಸರ್, ಬೇಡ 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 ಇದೆ ಅಂತ. ಯಾರಿಗೆ ಹೇಳಿದ್ರಿ? ಅಲ್ಲ ಸರ್, ಅದು ಹಿಂಗೆ ಸುಳೆ ಮಕ್ಕಳು ಬಂದ್ರಲ್ಲ ಇಷ್ಟ, ನಾವು ಅದನ್ನು ಹೇಳಲೇಬಾರ್ದು. ಅಲ್ಲ ಸರ್, ನಾವು ಆಫೀಸಿಂದ ಹೇಳಿದ್ರು, ನಾಗರಾಜ್ ಅವ್ರ ಕಡೆಯಿಂದ ಪ್ರೆಷರ್ ಬಂತು, ನಾವು ಆಯಿತು ಅಂತ ನಾವು ಎಲ್ಲ ಅಕೌಂಟ್ ಇದ್ದಿದ್ದು ಅಕೌಂಟ್ನ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಕೊಟ್ಟಿದ್ವಿ. ಕ್ಯಾಶ್ ಬುಕ್ ನೋಡಬೇಕು ಅಂತ ಯಾರು ಫೋನ್ ಮಾಡಿದ್ರು? ಸರ್ ಸುನಿಲ್ ಏನಂತೆ? ಏನೋ ಗೊತ್ತಿಲ್ಲ ಸರ್. ಪಾಸ್ಶೀಟ್, ಕ್ಯಾಶ್ ಬುಕ್ ಎಲ್ಲ ಡೀಟೇಲ್ಸ್ ಇಟ್ಕೊಳ್ರಿ, ಬರ್ತೀನಿ ಅಂತಂದರು. 5 ಕೋಟಿ ಇದು ಬಂಗತಿ ಅಂತ ಹೇಳಿದ್ರು ಸರ್. 5 ಕೋಟಿ ಬಂಗತಿ ಅಂದರು ಸರ್ ಇವರು. 5 ಕೋಟಿ ಇದು ಬಂಗತಿ ಅಂದರು ಸರ್ ಇವರು. ಮೇಡಮ್ 5 ಕೋಟಿ 2 ಕೋಟಿ ರಾತ್ರಿ ಬರೋದಿತ್ತಲ್ಲ ಸರ್, ಬಂತು ಸರ್. ಅಲ್ಲ ಸರ್, ಏನು ಅರ್ಥನೇ ಆಗ್ತಾಯಿಲ್ಲ ಸರ್ ಇವ್ರದ್ದು. ಅದೇ ಬಿಲ್ಗಳು ಅದು ಇದು ಪೇಮೆಂಟ್ ಮಾಡಿರ್ತೀವಿ ಅಂತ ಇರುತ್ತೆ ಅಷ್ಟೇ. ಅದ್ರದ್ದು ಇರ್ಬೇಕು ಸರ್. ಆಗಲ್ಲ ಸರ್ ಇವ್ರದ್ದು. ನೆಕ್ಕಂಟೆ ನಾಗರಾಜ್ ಅವ್ರ ಕಡೆ ಅವ್ರದ್ದು ಮಾಡಿದಾರಲ್ಲ, ಅದೇ ಮಾಡಿದ್ದಾರೆ ಸರ್. ಅಲ್ಲ ಮುಂದೆ ಮಾಡ್ತಾರಂತ ಏನು ಗ್ಯಾರಂಟಿ ಅಂತ? ಏನು ಗ್ಯಾರಂಟಿ ಅಂದರೆ ಕಾಯೋದೇ ಗ್ಯಾರಂಟಿ ಅಷ್ಟೇ. ಏನು ಮಾಡೋಕ್ಕಾಗುತ್ತೆ? ಅವ್ರು ಯಾರದಾರ ಸರ್ ಕಾಂಟ್ಯಾಕ್ಟಲ್ಲಿ? ನಿಮ್ಮ ಕಾಂಟ್ಯಾಕ್ಟಲ್ಲಿ ಸರ್? ಅದೇ ಅವನು ನಾಗರಾಜ್ ಅವ್ರ ಬೊಮ್ಮ ಇದ್ದ. ಅವನು ಸರ್, ನಾನು ಅವತ್ತೇ ಹೇಳಿದೆ ಸರ್, ಬೇಡ 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 ಇದೆ ಅಂತ. ಯಾರಿಗೆ ಹೇಳಿದ್ರಿ? ಅಲ್ಲ ಸರ್, ಅದು ಹಿಂಗೆ ಸುಳೆ ಮಕ್ಕಳು ಬಂದ್ರಲ್ಲ ಇಷ್ಟ, ನಾವು ಅದನ್ನು ಹೇಳಲೇಬಾರ್ದು. ಅಲ್ಲ ಸರ್, ನಾವು ಆಫೀಸಿಂದ ಹೇಳಿದ್ರು, ನಾಗರಾಜ್ ಅವ್ರ ಕಡೆಯಿಂದ ಪ್ರೆಷರ್ ಬಂತು, ನಾವು ಆಯಿತು ಅಂತ ನಾವು ಎಲ್ಲ ಅಕೌಂಟ್ ಇದ್ದಿದ್ದು ಅಕೌಂಟ್ನ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಕೊಟ್ಟಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.